ನಮಸ್ಕಾರ. ಪ್ರಣವ್ ಟು ವಿಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ಆ್ಯಸ್ ಪಾಲಕನಾಗಿ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಭಾಳ ಮಹತ್ತರವಾಗಿರ್ತಕ್ಕಂಥ ವಿಚಾರಗಳು ಇವೆಲ್ಲ. ಏನು ಅಂತಂದರೆ, ಈ ಒಂದು ಮಕ್ಕಳಿಗೆ ಏನಪ್ಪ ಅಂತಂದರೆ ನಾವು ಮೇನ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ತುಂಬ ಸೂಕ್ಷ್ಮವಾಗಿ ಅವ್ರನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಿತ್ಯದ ಜೀವನದಲ್ಲಿ ಅವ್ರು ಯಾವ ರೀತಿ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅವ್ರು ಯಾವ ರೀತಿ ಅವರ ಮೂಡು ಇರುತ್ತೆ, ಅವರ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಭಾಳ ಗಮನ ಹರಿಸ್ಬೇಕಾಗುತ್ತೆ. ತುಂಬ ಜನ ಪಾಲಕರು ಮೊದಲು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಇಲ್ಲ ಅದು ಇದು ಗುಡಿಯೋ ಮತ್ತೊಂದು ಅಂತ ಅಂದ್ಕೊಂಡು ಆ ಔಷಧ ಈ ಔಷಧ ಅಂದ್ಕೊಂಡು ಅದೆಲ್ಲ ಪ್ರಯೋಗ ಮಾಡಲಿಕ್ಕೆ ಚಾಲು ಮಾಡ್ತಾರೆ. ಅಷ್ಟರಲ್ಲೇ ಒಂದು 6 ವರ್ಷನೋ 7 ವರ್ಷನೋ 8 ವರ್ಷನೋ ಕಳೆದುಬಿಡುತ್ತೆ. ಸೊ ಇದೆಲ್ಲ ಮಾಡೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ನಾವು ಮೊದಲು ಗುರುತಿಸಿ ಏನು ಪ್ರಾಬ್ಲಮ್ ಆಗಿದೆ, ಅವರು ಯಾಕೆ ಮಾತನಾಡ್ತಾ ಇಲ್ಲ, ಅವರ ಬಿಹೇವಿಯರಲ್ಲಿ ಏನಿದೆ ತೊಂದರೆ ಅನ್ನೋದ್ರ ಬಗ್ಗೆ ಸರಿಯಾದ ವೈದ್ಯಕೀಯ ಒಂದು ಇದನ್ನು ನಾವು ಮೊದಲು ಕೊಡಿಸ್ಬೇಕಾಗುತ್ತೆ. ಮೈಸೂರಿನಲ್ಲಿ ಈ ಥರದ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಮೈಸೂರು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಒಂದು ಭಾರತ ಸರ್ಕಾರದ್ದೇ ಇದೆ ಆವಿಷ್ಯ. ಸೊ ಅದರಲ್ಲಿ ನಿಮ್ಗೆ ಕರ್ಕೊಂಡು ಹೋದರೆ, ಮೈಸೂರಲ್ಲಿ ನೀವು ಕರ್ಕೊಂಡು ಹೋದರೆ ನಿಮಗೆಲ್ಲ ಅವರು ಅನಾಲಿಸಿಸ್ ಮಾಡ್ತಾರೆ. ನಿಮಗೆ ಮೈಸೂರಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತಂದರೆ ನೇರೆಸ್ಟ್ ಸೈಕಾಲಜಿಕಲ್ ಡಾಕ್ಟರ್ಸ್ ಇರ್ತಾರೆ. ನೀವೊಂದು 2 ವರ್ಷ 2.5 ವರ್ಷ ಬರ್ತಾ ಇದ್ದ ಹಾಗೆ ಏನಿಲ್ಲ, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಆ ಮಾತಾಡ್ತದೋ ಇಲ್ಲೋ, ಆ ಮಗುವಿನ ಆ್ಯಕ್ಟಿವಿಟೀಸ್ ಹೇಗಿದೆ, ಪದೇ ಪದೇ ಮಾಡಿದ್ದನ್ನು ಸೀದಾ ಕುತ್ಕೊಂಡು ಪ್ರಣವ್ ಪ್ಲೀಸ್ ಸಿಟ್ಟಿಂಗ್, ಪ್ರಾಪರ್ ಸಿಟ್ಟಿಂಗ್ ಪ್ರಣವ್. ಸೊ ಮೊದಲು ಒಂದು 2 ವರ್ಷ ನಾವು ಅದನ್ನು ಗಮನಿಸ್ಬೇಕಾಗುತ್ತೆ. ಅದು ಸರಿಯಾದ ವರ್ಡ್ಸ್ಗಳನ್ನು, ನಾನು ಶಬ್ದಗಳನ್ನು ಹೇಳ್ತಾ ಇದ್ದೇನೋ ಇಲ್ಲೋ, ಅಪ್ಪ ಅಮ್ಮ ಅಂಥದ್ದು ಇಲ್ಲೋ, ಆಮೇಲೆ ನಾವೇನಾದರೂ ವಸ್ತುವನ್ನು ಕೊಟ್ಟರೆ ಅದು ನೇರವಾಗಿ ನೋಡುತ್ತೋ ಇಲ್ವೋ, ಡಿಕ್ಟೇಷನ್ ನೋಡುತ್ತೋ ಇಲ್ವೋ ಅನ್ನೋ ಬಗ್ಗೆ ನಾವೆಲ್ಲ ಗಮನ ಹರಿಸ್ಬೇಕಾಗುತ್ತೆ. ಸೊ ನೀವು ಒಂದು ವೇಳೆ ಪ್ರೈವೇಟ್ ಸೈಕಾಲಜಿಗೆ ಹೋಗಬೇಕಾಗದೇ ಇದ್ದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಏನಿಲ್ಲ, ಆಯಾ ಡಿಸ್ಟ್ರಿಕ್ಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರು ಸಂಬಂಧಪಟ್ಟ ಹಾಗೆ ಒಂದು ಇದು ಇರುತ್ತೆ, ಮಕ್ಕಳದ್ದೇ ಒಂದು ಸ್ಪೆಷಲ್ ಇದು ಇರುತ್ತೆ. ಮತ್ತು ಇವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಿನಿಕ್ ಕೂಡ ಇರುತ್ತೆ, ಡಾಕ್ಟರ್ಸ್ ಕೂಡ ಇರ್ತಾರೆ, ಸ್ಪೆಷಲ್ ಡಾಕ್ಟರ್ಸ್. ಅವರೆಲ್ಲ ಅನಾಲಿಸಿಸ್ ಮಾಡ್ತಾರೆ. ಇವ್ರ ಬುದ್ಧಿಮಟ್ಟ ಹೇಗಿದೆ, ಇವರ IQ ಹೇಗಿದೆ, ಇವ್ರ ಬಿಹೇವಿಯರ್ ಹೇಗಿದೆ, ಇವರು ಇದನ್ನು ಏನಂದರೆ ಅವರ ನಡವಳಿಕೆಗಳು ಹೇಗಿರ್ತದೆ ಅನ್ನೋ ಬಗ್ಗೆ ಎಲ್ಲ. ಆಮೇಲೆ ಕಿವಿ ಕೇಳಿಸ್ತದೋ ಇಲ್ಲೋ ಅನ್ನೋ ಬಗ್ಗೆ. ಭಾಳಷ್ಟು ಮಕ್ಕಳಿಗೆ ಕಿವಿ ಕೇಳಿಸೋದಿಲ್ಲ ಮತ್ತು ಮಾತನಾಡಲಿಕ್ಕೂ ಬರೋಲ್ಲ, ಅದೊಂದು ಥರದ ಡಿಸೈಡರ್ ಆಗುತ್ತೆ. ಸೊ ಬುದ್ಧಿಮಟ್ಟ ಕಡಿಮೆ ಇರುತ್ತೆ. ಅಂದರೆ ವಯಸ್ಸು ಈಗ ನಮ್ಮ ಪ್ರಣವನಿಗೆ 12 ವರ್ಷ ಆಗಿದೆ. 12 ವರ್ಷ ಆಗಿರುವಾಗ ಅವನಿಗೆ ಈಗ ಬುದ್ಧಿಮಟ್ಟ ಇರೋದು 3 to 4 years, ಅಂದರೆ 3 ರಿಂದ 4 ವರ್ಷದ ಮಗುವಿಗಿರುವಂಥ ಒಂದು ಆ್ಯಕ್ಟಿವಿಟೀಸ್ ಇದೆ. ಸೊ ಪ್ರಣವ್ ಮೊಬೈಲ್ ಕೈ ಹಾಕ್ಬಾರ್ದಪ್ಪ. ಸೊ ಇದು ನಾವು ಗಮನಿಸಬೇಕಾಗಿರೋದು. ಸೊ ಇದೆಲ್ಲವೂ ನಾವು ವಿಚಾರಗಳನ್ನು ಮಾಡಿ ಇದರ ಬಗ್ಗೆ ಅನಾಲಿಸಿಸನ್ನು ಮಾಡಬೇಕು, ಸರಿಯಾದ ವೈದ್ಯಕೀಯ ಉಪಚಾರಗಳನ್ನು ಮಾಡಬೇಕು. ಇವಾಗ ತುಂಬ ತಂತ್ರಜ್ಞಾನಗಳು ತುಂಬ ಚೆನ್ನಾಗಿದೆ. ಪ್ರಣವ್ ಇಲ್ಲೋಡು, ಪ್ರಣವ್ ಹುಲಿ ಕೊಡು, ಹುಲಿ ಸಿಂಹ ಎಲ್ಲಿದೆ, ಸಿಂಹ ಅಲ್ಲ ಸಿಂಹ ಕೊಡು, ಸಿಂಹ. ಸೊ ಈ ರೀತಿಗೆಲ್ಲ ಇವ್ರಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾಗುತ್ತೆ, ತುಂಬ ಆ್ಯಕ್ಟಿವಿಟೀಸ್ ಮಾಡಬೇಕು. ಆಮೇಲೆ ನಾವು ಒಂದು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಪಾಲಕರು ಇವ್ರನ್ನ ನಿರಂತರವಾಗಿ ಬೆನ್ನತ್ತಾ ಇರಬೇಕಾಗುತ್ತೆ. ಒಂದು ದಿವಸಕ್ಕೆ ನೀವು ಸರಿಯಾದ ನಮ್ಮ ಮಗು ಏನೋ ಬದಲಾವಣೆ ಆಗ್ತಾಯಿದೆ, ಈ ತಿಂಗಳು ಬದಲಾವಣೆ ಆಗ್ತಾಯಿದೆ, ಈ ವರ್ಷದಲ್ಲಿ ಬದಲಾವಣೆ ಆಗ್ತಾ ಇದ್ದಾನೆ ಅಂದರೆ ನೆಕ್ಸ್ಟ್ ಇಯರ್ ಅವ್ನು ಚೇಂಜ್ ಆಗಿರುತ್ತೆ, ನೆಕ್ಸ್ಟ್ ಡೇನೇ ಚೇಂಜ್ ಆಗಿಬಿಡುತ್ತೆ, ಮತ್ತೆ ಹಿಂದೆ ಹೋಗಿಬಿಡ್ತಾರೆ. ಇವರಿಂದ ಸತತವಾದ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಈ ದಿಶೆಯಲ್ಲೇ ನಾನು ಈ ಒಂದು ಚಾನಲನ್ನು ಮಾಡಿರೋದು. ಯಾಕೆ ಅಂದರೆ ಇದರ ಬಗ್ಗೆ ತಿಳುವಳಿಕೆ ಆಗಬೇಕು. ಪ್ರಣವ್ ಚೆನ್ನಾಗಿ ಕುತ್ಕೋ, ಸೀದಾ ಕುತ್ಕೋ, ಕೈ ಬಿಡು ಕೆಳಗೆ. ಸೊ ಇವೆಲ್ಲ ಕಮಾಂಡಿಂಗ್ ಕೇಳ್ತಾನ ಹೇಗೆ ಅಂತ. ಇವ್ರ ಮೂಡುಗಳೇ ಬೇರೆ ರೀತಿಯಲ್ಲಿರುತ್ತೆ ನೋಡಿ. ಅದೇ ಸ್ಟ್ರೇಟಾಗಿ ಕುತ್ಕೊಳ್ಳಲ್ಲ. ಟೀಚರ್ ಬಂದಾಗ ಒಂಥರ ಇರುತ್ತೆ, ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಒಂಥರ ಇರುತ್ತೆ. ಯಾಕೆಂದರೆ ನಮ್ಮ ಬಗ್ಗೆ ಅವ್ರಿಗೆ ಒಂದು ಇದು ಇರುತ್ತೆ, ನಾವು ಅವ್ರ ಬಗ್ಗೆ ಒಂದು ಅನುಕಂಪ ಇರುತ್ತೆ. ಮಗು ಬಿಡಪ್ಪ ಹಾಗೆ ಹೀಗೆ ಅಂತ ಅನ್ನೋದು. ಹಾಗೆ ಅಂದ್ಕೊಂಡು ನಾವು ಬಿಡಬಾರ್ದು. ನಾವು ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಕ್ಷಣವೂ ಟೀಚರ್ ಆಗಬೇಕು. ನೀವು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಕ್ಷಣಗಳನ್ನು ಏನಿಲ್ಲ ಇವ್ರ ಜೊತೆ ಕಲಿಬೇಕಾಗುತ್ತೆ. ಇವ್ರನ್ನ ಸಾಧ್ಯವಾದಷ್ಟು ಇವ್ರಿಗೆ ಮ್ಯೂಸಿಕ್ ಮೂಡ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಹಾಕಬೇಕು. ಸೊ ಅದನ್ನೆಲ್ಲ ಮಾಡೋದ್ರಿಂದ ಅವ್ರಿಗೆ ಈ ಕಾಮ್ ಆಗ್ತಾರೆ, ಶಾಂತವಾಗ್ತಾರೆ. ಅವರಲ್ಲಿರ್ತಕ್ಕಂಥ ಅಗ್ರಿವೇಷನ್ ಅಂದರೆ ಅವ್ರಿಗೆ ಬರತಕ್ಕಂಥ ಸಿಟ್ಟಿರ್ಬೋದು ಮತ್ತು ಹಠ ಇರ್ಬೋದು, ಇವೆಲ್ಲವೂ ಕಡಿಮೆ ಮಾಡಬೇಕಾದ್ರೆ
ಒಂದು ಸಿಂಗಿಂಗ್ ಈಸ್ ವೆರಿ ಗುಡ್. ಹೇಳಬೇಕಂದ್ರೆ ಹಾಡುಗಳನ್ನು ಕೇಳಿಸೋದು, ಭಕ್ತಿನಾಮಗಳನ್ನು ಕೇಳಿಸೋದು, ಭಾವಗೀತೆಗಳನ್ನು ಕೇಳಿಸೋದು, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತೂ ಇದನ್ನು ಮಾಡೋದು. ಪಿಕ್ಚರೈಸ್ ಜಾಸ್ತಿ ಮಾಡಬೇಕಾಗುತ್ತೆ. ದಯವಿಟ್ಟು ಪಿಕ್ಚರಲ್ಲಿ ಇವ್ರಿಗೆ ಹೆಚ್ಚಿಗೆ ಕಲಿಸೋದನ್ನು ಮಾಡಿ, ಚಿತ್ರಕ್ಕೆ ಬಿಡಿಸೋದನ್ನು ಮಾಡಿಸಿ, ಆಮೇಲೆ ಇನ್ಸ್ಟ್ರೂಮೆಂಟ್ಗಳನ್ನು ಕೊಡುವಂಥ ವಿಚಾರಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ, ಇನ್ನಷ್ಟು ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ.